ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಸರ ಭಾನುವಾರದ ಈ ಪವಿತ್ರ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವಂತೆ ದೇವರು ತನ್ನ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ನಾವು ಆರಾಧಿಸುವಂತಹ ದೇವರು ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿ ಅದನ್ನು ಆಶೀರ್ವದಿಸಿ ಪರಿಪಾಲಿಸುತ್ತಾ ಮುನ್ನಡೆಸುವಂಥ ದೇವರಾಗಿದ್ದಾನೆ. ಸೃಷ್ಟಿಯ ಕರ್ತನಾದಂತಹ ದೇವರನ್ನು ನಾವು ಆರಾಧಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ ಸರ್ವ ಸೃಷ್ಟಿಗೆ ಯಜಮಾನ ನೀನೇ ಸಂಗೀತವನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ, ಬೆಟ್ಟ ಗುಡ್ಡಗಳು ಜಯಘೋಷ ಮಾಡುವವು, ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು, ಪಕ್ಷಿಗಳು ಮರಗಳ ಕೊಂಬೆಗಳಲ್ಲಿ ಗಾನ ಮಾಡುತ್ತವೆ. ನಿಶ್ಚಯವಾಗಿ ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಈ ನಮ್ಮ ಆರಾಧನೆಯು ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ನಮ್ಮ ಕರ್ತನಾದ ದೇವರೇ, ನೀನು ಭುಜವನ್ನೆತ್ತಿ ಮಹಾಶಕ್ತಿಯಿಂದ ಪರಲೋಕ ಭೂಲೋಕಗಳನ್ನು ನಿರ್ಮಿಸಿದ್ದಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲವೆಂದು ತೋರ್ಪಡಿಸಿದ್ದಿ. ಎಲ್ಲವನ್ನು ಒಳ್ಳೆಯದೆಂದು ಹೇಳುವ ಮೂಲಕ ನೀ ಸೃಷ್ಟಿಯನ್ನು ಅದ್ವಿತೀಯವಾಗಿ ನಿರ್ಮಿಸಿದ್ದಿ. ದೇವರೇ, ನಿನ್ನ ಸೃಷ್ಟಿಯಲ್ಲಿ ನಾವು ಸದಾ ಕಾಲವು ಸದ್ಗುಣವನ್ನು ಹುಡುಕುವಲ್ಲಿ ನಮಗೆ ಸಹಾಯ ಮಾಡು. ನಿನ್ನ ಅದ್ಭುತವಾದ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿ ಕೃತಜ್ಞತೆಯಿಂದಲೂ ಉಪಕಾರದಿಂದಲೂ ಕೂಡಿದವರಾಗಿದ್ದೇವೆ. ಆಮೇನ್. ಆರಂಭದ ಸಂಗೀತವಾಗಿ ದೇವರ ಸ್ತೋತ್ರಕ್ಕಾಗಿ ಮೂರನೆಯ ಸಂಗೀತವನ್ನು ಹಾಡೋಣ. ಮೂರನೆಯ ಸಂಗೀತ, ಹಲ್ಲೆಲೂಯ, ಕರ್ತನನ್ನು ಸ್ತುತಿಸಿರಿ ದೂತರೆ, ಸ್ತುತಿಸಲಿ ಸೂರ್ಯ ಚಂದ್ರ ತಾರೆಗಳ ಸಹಿತವೇ. ಸ್ತುತಿಸಲಿ ಸೂರ್ಯ ಚಂದ್ರ ತಾರೆಗಳ
ನಾವು ದೇವರನ್ನು ಸ್ತುತಿಸುವುದರಲ್ಲಿಯೂ ಉಪಕಾರ ಸ್ತುತಿಯ ಪ್ರಾರ್ಥನೆಯಲ್ಲಿಯೂ ನಾವು ಮುಂದುವರಿಯೋಣ. ನಮ್ಮ ದೇವರಾದ ಯೆಹೋವನು ಉತ್ತಮ ಭೂಮಂಡಲವನ್ನು ನೀರಿನ ಪ್ರವಾಹಗಳಿಂದ ತುಂಬಿಸಿ ರೂಪಿಸಿದ್ದಾನೆ. ಅವು ಕಾರಂಜಿ ಮತ್ತು ಬುಗ್ಗೆಗಳಾಗಿ ಕಣಿವೆ ಮತ್ತು ಬೆಟ್ಟಗಳಲ್ಲಿ ಹರಿಯುವಂತೆ ಮಾಡಿದ್ದಾನೆ. ನಮ್ಮ ಕರ್ತನಾದ ದೇವರು ಭೂಮಿಯನ್ನೇ ಅದರಲ್ಲಿ ಬೆಳೆಯುವ ಅಕ್ಕಿ, ಗೋಧಿ, ಜವೆ ಗೋಧಿ, ಹಣ್ಣು, ತರಕಾರಿಗಳನ್ನು, ಮರಗಿಡಗಳನ್ನು ನೀಡಿ ಆಶೀರ್ವದಿಸಿದ್ದಾನೆ. ನಮಗೆ ಯಾವ ಕೊರತೆಯೂ ಬಾರದಂತೆ, ಯಾವುದಕ್ಕೂ ಕಡಿಮೆಯಾಗದಂತೆ ಎಣಿಸಲಾಗದಷ್ಟು ಹೇರಳವಾದ ಆಶೀರ್ವಾದಗಳನ್ನು ನಮ್ಮ ಕರ್ತನು ಅನುಗ್ರಹಿಸಿ ತನ್ನ ಒಳ್ಳೆಯತನ್ನು ಕೊಂಡಾಡುವಂತೆ ಮಾಡಿದ್ದಾನೆ. ಪ್ರಿಯರೇ, ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಪರಿಸರದ ಭಾನುವಾರದ ಈ ವಿಶೇಷವಾದಂಥ ಸಂದರ್ಭದಲ್ಲಿ ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು, ನಮ್ಮ ಜೀವಿತಗಳನ್ನು ಪರಿಶೋಧಿಸಿಕೊಳ್ಳೋಣ. ನಾವೆಲ್ಲರೂ ಮೌನವಾಗಿರೋಣ. ಪರಿಸರದ ಭಾನುವಾರದ ಈ ಆರಾಧನೆಯಲ್ಲಿ ನಾವು ಭಾಗಿಗಳಾಗುತ್ತಿದ್ದೇವೆ. ಸೃಷ್ಟಿಕರ್ತನಾದಂಥ ನಮ್ಮ ತಂದೆಯಾದಂಥ ದೇವರು ಎಲ್ಲವನ್ನೂ ಉಂಟು ಮಾಡಿ ಒಳ್ಳೆಯದೆಂದು ನೋಡಿದನು. ಮಾನವರಾದ ನಮ್ಮನ್ನು ಇಡೀ ಸೃಷ್ಟಿಗೆ ಕಿರೀಟಪ್ರಾಯರನ್ನಾಗಿ ಇಡುವಂಥದ್ದು ಮಾತ್ರವಲ್ಲದೆ ಸೃಷ್ಟಿಯನ್ನ ಕಾಪಾಡುವಂಥ, ಸೃಷ್ಟಿಯನ್ನ ಪರಿಪಾಲಿಸುವಂಥ, ಪೋಷಿಸುವಂಥ, ಬೆಳೆಸುವಂಥ ಮಹತ್ತರವಾದಂಥ ಜವಾಬ್ದಾರಿಯನ್ನು, ಮನೆವಾರ್ತೆತನವನ್ನು ಆತನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅನೇಕ ವರ್ತಿ ಪ್ರಿಯರೇ, ಈ ಲೋಕದ ನಮ್ಮ ಜೀವನದ ಯಾತ್ರೆಯಲ್ಲಿ ನಮ್ಮ ಕೈಗಳಿಗೆ ಕೊಡಲ್ಪಟ್ಟಿರುವಂಥ ನಮ್ಮ ಇಡೀ ಸೃಷ್ಟಿಯನ್ನು ಕಾಪಾಡುವಲ್ಲಿ, ಪರಿಪಾಲಿಸುವಲ್ಲಿ, ಪೋಷಿಸುವಲ್ಲಿ, ಬೆಳೆಸುವಲ್ಲಿ ನಾವು ವಿಫಲರಾಗಿದ್ದೇವೆ. ದೇವರು ಒಳ್ಳೆಯದೆಂದು ನೋಡಿದಂಥ ಇಡೀ ಸೃಷ್ಟಿಯಲ್ಲಿ ಅನೇಕ ಕೆಟ್ಟ ಸಂಗತಿಗಳು ತುಂಬಿಕೊಳ್ಳುವಲ್ಲಿ ಮಾನವರಾದಂಥ ನಾವು ಅನೇಕ ಕಾರ್ಯಗಳಲ್ಲಿ ನಿರತರಾಗಿದ್ದೇವೆ. ನಮ್ಮ ಸುತ್ತಲೂ ಇರುವಂಥ ಸುಂದರವಾದಂಥ ಸೃಷ್ಟಿಯನ್ನು ನಾವು ಕಲುಷಿತಗೊಳಿಸಿದ್ದೇವೆ. ದೇವರು ಕೊಟ್ಟಂಥ ಮನೆವಾರ್ತೆತನವನ್ನು ಮಾಡುವಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ದೇವರ ಸನ್ನಿಧಿಯಲ್ಲಿ ನಾವು ಪಶ್ಚಾತ್ತಾಪದಿಂದ ಕಾಣಿಸಿಕೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ 155ನೆಯ ಸಂಗೀತದ ಒಂದು ಚರಣವನ್ನು ಹಾಡೋಣ. 155ನೆಯ ಸಂಗೀತ, ಕನಿಕರ ಸಿಕ್ಕಿತೆ ಸಂಗೀತದ ಒಂದು ಚರಣವನ್ನು ನಾವು ಹಾಡೋಣ. ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ. ಪ್ರಿಯ ಕರ್ತನೇ, ಮಾನವರಾದ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಅಧೀನ ಮಾಡಿಕೊಂಡು ಅವುಗಳನ್ನು ನೀನು ನೀಡಿದ ಆಶೀರ್ವಾದವೆಂದು ಎಣಿಸದೆ ಭೌತಿಕ ಹಿತವೆಂದು ತಪ್ಪಾಗಿ ಗ್ರಹಿಸಿದ್ದೇವೆ. ನಮ್ಮನ್ನು ಮನ್ನಿಸು, ನಿನ್ನ ಕ್ಷಮೆಗಾಗಿ ಯಾಚಿಸುತ್ತೇವೆ. ಭೂಮಿಯನ್ನು ಎರವಲಾಗಿ ಪಡಕೊಂಡಿರುವ ನಾವು ಪ್ರಕೃತಿಯನ್ನು ದೇವರ ಸೃಷ್ಟಿ ಎಂದು ಪರಿಗಣಿಸದೆ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ದೇವೆ. ನಮ್ಮನ್ನು ಮನ್ನಿಸು, ನಾವು ನಿನ್ನ ಕರುಣೆಯನ್ನು ಬಯಸುತ್ತಿದ್ದೇವೆ. ದೇವರೇ, ನಿನ್ನ ಮನೆವಾರ್ತೆಯವರಾದ ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಿ ಸೃಷ್ಟಿಯನ್ನು ಆರೈಕೆ ಮಾಡುವಲ್ಲಿ ವಿಫಲರಾಗಿದ್ದೇವೆ. ಕರ್ತನೇ, ನಮ್ಮನ್ನು ಮನ್ನಿಸು. ನಾವು ನಿನ್ನ ಕನಿಕರವನ್ನು ಎದುರು ನೋಡುತ್ತಿದ್ದೇವೆ.
ಆಮೇನ್. ಪ್ರಾರ್ಥನಾ ಪೂರ್ವಕವಾಗಿ, ದೇವರೇ, ನಾವೆಲ್ಲರೂ ಸೇರಿ ನಿನ್ನ ಪಾದದ ಬಳಿ ಕೂಡಿ ಬಂದಿದ್ದೇವೆ. ಕರ್ತನ ಮುಂದೆ ತಂದಿದ್ದೇವೆ ಹೃದಯಗಳನ್ನು. ಹಾಡನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡೋಣ. ಪಶ್ಚಾತ್ತಾಪದಿಂದಲೂ ಕುಗ್ಗಿ ಹೋದ ಮನಸ್ಸಿನಿಂದಲೂ ದೇವರ ಕಡೆಗೆ ತಿರುಗಿಕೊಳ್ಳುವವರಿಗೆ ದೇವರು ಅನುಗ್ರಹಿಸಿಕೊಡುವಂಥ ಆದರಣೀಯ ವಾಕ್ಯವನ್ನು ಕೇಳಿರಿ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಯ ನಿರ್ಮಾಣಿಕನೂ ವಿಮೋಚಕನೂ ಆದ ನಮ್ಮ ದೇವರೇ, ವಿಮೋಚನೆಯ ಕೃಪೆಯ ಮೂಲಕ ನಮಗೆ ಬಿಡುಗಡೆ ನೀಡಿ ಮುಕ್ತಗೊಳಿಸಿದ್ದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವ, ಉದಾರ ಶಕ್ತಿಯಿಂದ ನಿನ್ನ ಅನುಗ್ರಹವನ್ನು ನೀಡಿ ನಾವು ನಿನ್ನ ಸೃಷ್ಟಿಯ ಪರಿಪಾಲಕರಾಗುವಂತೆ ನಮ್ಮನ್ನು ಬಲಪಡಿಸು. ಬಿಡುಗಡೆಗಾಗಿ ವಿಮೋಚಿಸಿ ನಮ್ಮಲ್ಲಿ ವಾಸಿಸುವ ನಮ್ಮ ಒಬ್ಬನೇ ಕರ್ತನು, ಒಡೆಯನು, ರಕ್ಷಕನೂ ಆದ ಯೇಸು ಕ್ರಿಸ್ತನ ಮೂಲಕ ಬೇಡುತ್ತೇವೆ. ಆಮೇನ್. ಪ್ರಿಯರೇ, ಈ ಪರಿಶುದ್ಧ ದಿನದ ಪರಿಸರದ ಭಾನುವಾರದ ಆರಾಧನೆಗಾಗಿ ನೇಮಕವಾಗಿರುವಂಥ ಮೊದಲನೆಯ ಮತ್ತು ಎರಡನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಹಳೆ ಒಡಂಬಡಿಕೆ ಮತ್ತು ಪತ್ರಿಕೆಯ ವೇದ ಭಾಗ. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ, ಅಧ್ಯಾಯ 36, ವಚನಗಳು 24ರಿಂದ 36ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಇದು ಕರ್ತನಾದ ಯೆಹೋವನ ನುಡಿ. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆ. ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ನಿಮಗೆ ಕ್ಷಾಮವನ್ನು ಇನ್ನೂ ಬರಮಾಡೆನು. ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ಇನ್ನು
ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ಆಗ ನೀವು ನಿಮ್ಮ ದುರ್ಮಾರ್ಗ ದುರಾಚಾರಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿಮ್ಮ ಅಪರಾಧಗಳ ಮತ್ತು ಅಸಹ್ಯ ಕಾರ್ಯಗಳ ನಿಮಿತ್ತ ನಿಮಗೆ ನೀವೇ ಹೇರಿಸಿಕೊಳ್ಳಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಈ ರಕ್ಷಣಾ ಕಾರ್ಯಗಳನ್ನು ಮಾಡುವುದು ನಿಮ್ಮ ನಿಮಿತ್ತವಲ್ಲ ಎಂಬುದು ನಿಮಗೆ ತಿಳಿದಿರಲಿ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳಿಗೆ ಲಜ್ಜೆಗೊಳ್ಳಿರಿ, ನಾಚಿಕೆ ಪಡಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ನಿಮ್ಮ ಅಪರಾಧಗಳನ್ನೆಲ್ಲ ಶುದ್ಧಿ ಮಾಡುವ ದಿನದಲ್ಲಿ ಪಟ್ಟಣಗಳನ್ನು ನಿವಾಸಿಗಳಿಂದ ತುಂಬಿಸುವನು. ಹಾಳು ನಿವೇಶಗಳನ್ನು ಕಟ್ಟಡಗಳು ಏಳುವುವು. ಹಾದು ಹೋಗುವವರೆಲ್ಲ ಕಣ್ಣೆದುರಿಗೆ ಬೀಡು ಬಿದ್ದ ಹಾಳಾದ ಭೂಮಿಯನ್ನು ಗೆಯ್ಯುವರು. ಆಗ ಜನರು, ಬರಡಾಗಿದ್ದ ಈ ದೇಶವು ಏದೆನ್ ಉದ್ಯಾನವಂತೆ ಕಂಗೊಳಿಸುತ್ತದೆ, ಬಿದ್ದು ಹೋಗಿ ಹಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿರುವೆಯಲ್ಲ ಎಂದು ಹೇಳುವರು. ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದ್ದನ್ನು ಬೆಳೆಯಿಸನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ ಎಂಬುದೇ. ಈ ಭಾನುವಾರದಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತಿರುವುದರಿಂದ ಈ ದಿನಕ್ಕೆ ನೇಮಕವಾದಂಥ ವೇದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ರಿಂದ 25 ವಚನಗಳು ಪೂರ್ತಿಯಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ರಿಂದ 25 ವಚನಗಳು ಪೂರ್ತಿಯಾಗಿ. ಈಗ ದೇವಪುತ್ರರು ಜಗತ್ತು ನರಳುತ್ತಿದ್ದರೂ ಮುಂದೆ ಜಯೋತ್ಸವವಾಗುವುದು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಗಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ? ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು ಎಂಬುವಂಥದ್ದೇ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಮೂರನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಸುವಾರ್ಥ ವೇದ ಭಾಗ. ಶ್ರೀ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ 23 ವಚನಗಳು. ಶ್ರೀ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ 23 ವಚನಗಳು. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿ ಕೊಡುತ್ತೇನೆ ಅಂದರು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು ಎಂಬುದೇ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಭೂಮಿಯು ಆತನ ಕೈ ಕೆಲಸವನ್ನು ನಮಗೆ ತಿಳಿಸುತ್ತದೆ. ಭೂಮಿ, ಆಕಾಶವು, ಸಾಗರ, ಜಲಚರವು ಸಂಗೀತವನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. ಗಗನದಲ್ಲಿ ಹಾರುವಂಥ ಹಕ್ಕಿಗಳು, ನೀರಿನಲ್ಲಿ ತೇಲುವಂಥ ಈಜುವಂಥ ಮೀನುಗಳು, ಜೀವರಾಶಿಗಳು, ಜಲಜಂತುಗಳು, ನಮ್ಮ ಸುತ್ತಲೂ ಇರುವಂಥ ಇಡೀ ಸೃಷ್ಟಿಯನ್ನು ನೋಡುವಾಗ ಇಡೀ ಸೃಷ್ಟಿಯು ದೇವರನ್ನು ನಾವು ಸ್ತುತಿಸುವುದಕ್ಕೂ ಆತನನ್ನು ಆರಾಧಿಸುವುದಕ್ಕೂ ನಮಗೆ ಕರೆಯನ್ನು ಕೊಡುತ್ತದೆ. ಸ್ತುತಿಸೋಣ, ಸ್ತುತಿಸೋಣ. ನಾವೆಲ್ಲರೂ ಒಂದಾಗಿ ಇಂದು ಸಂಗೀತವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ.
ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಓ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಹಾಡನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಹಾಡುತ್ತಾ ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪರಿಸರ ಭಾನುವಾರದ ಈ ವಿಶೇಷವಾದಂತಹ ದಿನದಲ್ಲಿ
ದೇವರ ವಾಕ್ಯದ ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿರುವವರು ಸಹೋದರ ಸುಧಾಕರ್ ರಾಜುರವರು. ನಮ್ಮೆಲ್ಲರಿಗೂ ಚಿರ ಪರಿಚಿತರು, ನಮ್ಮ ಸಭೆಯವರು. ಪ್ರಿಯ ಸಹೋದರರನ್ನ ನಮ್ಮ ಸಭೆಗಳ ಪರವಾಗಿ ವಂದಿಸಿ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತಾ ದೇವರ ವಾಕ್ಯದ ಸಂದೇಶವನ್ನು ನೀಡುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ನಮ್ಮ ಒಡೆಯನು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಾನು ವಂದಿಸುತ್ತೇನೆ. ಈ ಅವಕಾಶವನ್ನು ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಸ್ತೋತ್ರವನ್ನು ಹೇಳುತ್ತೇನೆ. ನಂತರ ಪ್ರಿಯ ಸಭಾಪಾಲಕರಾದಂಥ ಗಣ ರೂತ್ ರೇಖಾ ಅಮ್ಮನವರಿಗೂ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಸಹ ನನ್ನ ವಂದನೆಗಳನ್ನು ನಾನು ತಿಳಿಸ್ತೇನೆ. ಈ ಸಮಯದಲ್ಲಿ ನಿಮ್ಮ ಮನೆಗಳಿಗೆ ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ನಾನು ತಿಳಿಸಿಕೊಡುತ್ತೇನೆ. ನಾವು ಕ್ಷಣಕಾಲ ಮೌನವಾಗಿದ್ದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ. ಕರ್ತನೇ, ಕೆಲ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸು ಕರ್ತನೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಕರ್ತನೆ. ಅಪ್ಪ, ನಿನ್ನ ವಾಕ್ಯವು ಅದು ಬಲ ಕೊಡುವಂಥದ್ದಾಗ್ತದೆ, ನಮ್ಮ ಜವಾಬ್ದಾರಿಕೆಯನ್ನು ನೆನಪು ತರುವಂಥದ್ದಾಗ್ತದೆ ಕರ್ತನೆ. ಅಪ್ಪ, ಕಳೆಯುವಂಥ ಕೆಲ ಸಮಯದಲ್ಲಿ ಕರ್ತನೆ ನಮ್ಮನ್ನು ಉತ್ತೇಜನಪಡಿಸು, ನಮ್ಮನ್ನು ಬಲಪಡಿಸು, ನಮ್ಮ ನಂಬಿಕೆಯನ್ನು ದೃಢಗೊಳಿಸಬೇಕಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಕರ್ತನೆ, ನನ್ನ ಶರಣೆ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಿಯರೇ, ಈ ಹೊತ್ತು ನಾವು ಧ್ಯಾನಿಸಲಿಕ್ಕಿರುವಂಥ ಶೀರ್ಷಿಕೆ ಸೃಷ್ಟಿಯ ಅಥವಾ ಪರಿಸರ ಭಾನುವಾರ ಎಂಬುದಾಗಿ ನಾವು ಆಚರಿಸುತ್ತೇವೆ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಇದಕ್ಕೆ ಶೀರ್ಷಿಕೆ ಕ್ರಿಯೇಷನ್ ಗ್ರೌಂಡ್ಸ್ ಫಾರ್ ಲಿಬರ್ಟಿ. ಸೃಷ್ಟಿಯು, ಇಡೀ ಸೃಷ್ಟಿಯು ವಿಮೋಚನೆಗಾಗಿ ನರಳುತ್ತಾ ಇದೆ ಎಂಬುದಂತ ವಿಚಾರದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗವು ಯೆಹೆಜ್ಕೇಲನ ಗ್ರಂಥ 36ನೇ ಅಧ್ಯಾಯ 24ನೇ ವಚನದಿಂದ 36ನೇ ವಚನದವರೆಗೂ, ಹಾಗೂ ಪತ್ರಿಕೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನದಿಂದ 25ನೇ ವಚನದವರೆಗೂ, ಮತ್ತು ಸುವಾರ್ಥ ಭಾಗಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗವು ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ 23ನೇ ವಚನದವರೆಗೂ. ಪ್ರಿಯರೇ, ಪ್ರಸ್ತುತ ಸನ್ನಿವೇಶಗಳಲ್ಲಿ ಅನೇಕ ಪ್ರಶ್ನೆಗಳಿಂದ ನಾವು ಕೂಡಿರಬಹುದಾಗ್ತದೆ. ಮಕ್ಕಳು ಕೆಲ ಸಮಯದಲ್ಲಿ ಹೆತ್ತವರ ಬಳಿಗೆ ಬಂದು, ಅಪ್ಪ, ಅಮ್ಮ, ಈ ಸೊಳ್ಳೆಗಳು ಯಾಕೆ ಇವೆ? ಈ ಸೊಳ್ಳೆಗಳಿಂದ ನಮಗೆ ಮಲೇರಿಯಾ ಬರುತ್ತದೆ, ಡೆಂಗು ಬರುತ್ತದೆ ಎಂಬುವಂಥ ಪ್ರಶ್ನೆ ಕೆಲ ಸಮಯದಲ್ಲಿ ಕೇಳಿರಬಹುದು. ಈ ಪ್ರವಾಹ ಯಾಕೆ? ಈ ಪ್ರವಾಹದ ನಿಮಿತ್ತವಾಗಿ ಅನೇಕರು ಸಾಯುತ್ತಾರಲ್ಲ. ಈ ಚಂಡಮಾರುತ ಯಾಕೆ? ಇದರ ಪ್ರಯುಕ್ತವಾಗಿ ಅನೇಕರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ಳುತ್ತಾರೆ, ಮನೆ ಮಠಗಳನ್ನು ಕಳ್ಕೊಳ್ಳುತ್ತಾರೆ, ಪ್ರಾಣಿಗಳನ್ನು ಕಳ್ಕೊಳ್ಳುತ್ತಾರೆ, ತಮ್ಮ ಪ್ರಾಣಗಳನ್ನು ಕಳ್ಕೊಳ್ಳುತ್ತಾರೆ. ಈ ವೈರಸ್ ಯಾಕೆ ಬಂದಿದೆ? ಅನೇಕರು, ಎಷ್ಟೋ ಸಾವಿರಾರು ಜನರು ಸಾಯುತ್ತಾ ಇದ್ದಾರಲ್ಲ. ಈ ಭೂಕಂಪ ಯಾಕೆ ಆಗ್ತದೆ? ಅನೇಕರು ಬಲಿಯನ್ನು ತೆಗೆದುಕೊಳ್ಳುವಂಥದ್ದಾಗ್ತದೆ. ಈ ಬರಗಾಲ ಯಾಕೆ ಬರುತ್ತದೆ? ಜನರು ಹೊಟ್ಟೆಕಿಲ್ಲದೆ ಅವರು ಸಾಯುತ್ತಾ ಇದ್ದಾರಲ್ಲ. ಮತ್ತು ಈ ಮಿಡತೆಯ ಒಂದು ಪರಿಸ್ಥಿತಿ ಯಾಕೆ ಎಂಬುವಂಥ ವಿಚಾರ. ನನ್ನ ಸ್ನೇಹಿತನ ಶಾಲೆಯಲ್ಲಿರುವಾಗ ಆತನಿಗೆ ಕ್ಯಾನ್ಸರ್ ಬಂದು ಯಾಕೆ ತೀರಿ ಹೋಗುತ್ತಾನೆ? ಅಥವಾ ನನ್ನ ಸ್ನೇಹಿತನ ಅಜ್ಜಿ ಅಥವಾ ಅಜ್ಜ ಯಾಕೆ ವೃದ್ಧಾಪ್ಯದಲ್ಲಿ ತೀರಿ ಹೋಗುತ್ತಾರೆ? ಈ ಎಲ್ಲ ಪ್ರಶ್ನೆಗಳು ಅನೇಕ ಸಮಯಗಳಲ್ಲಿ ನಮ್ಮನ್ನು ಕಾಡುವಂಥದ್ದಾಗ್ತದೆ. ಅದು ಕೇವಲ ಮಕ್ಕಳನ್ನು ಕಾಡುವಂಥದ್ದಲ್ಲ, ಹೆತ್ತವರಾದಂಥ ಹಿರಿಯರಾದಂಥ ನಮಗೂ ಸಹ ಈ ಎಲ್ಲ ಪ್ರಶ್ನೆಗಳು ಅದು ಕಾಡುವಂಥದ್ದಾಗ್ತದೆ. ಪ್ರಿಯರೇ, ಇಂಥ ಪ್ರಶ್ನೆಗಳನ್ನು ಅನೇಕರು ಸಹಸ್ರಾರು ವರ್ಷಗಳು ಕೇಳಿ ಅನೇಕರು ಈ ಪ್ರಶ್ನೆಗೆ ಉತ್ತರವಿಲ್ಲದೆ ಅವರು ಅಜ್ಞೇಯತಾವಾದಿಗಳಾಗಿ ಅವರು ಮಾರ್ಪಟ್ಟಿರುತ್ತಾರೆ, ಅಥವಾ ನಾಸ್ತಿಕರಾಗಿ ಮಾರ್ಪಟ್ಟಿರುತ್ತಾರೆ. ದೇವರೇ ಇಲ್ಲ, ದೇವರಿಗೆ ಕಣ್ಣಿಲ್ಲ, ಅನೇಕರು ಸಾಯುತ್ತಾ ಇದ್ದಾರೆ, ಯಾಕೆ ಈ ದೇವರು ಸುಮ್ಮನಿದ್ದಾನೆ ಎಂಬುವಂಥ ಒಂದು ನಿರ್ಧಾರಕ್ಕೆ ಅವರು ಬಂದು ನಾಸ್ತಿಕರಾಗಿ ದೇವರಿಲ್ಲವೇ ಇಲ್ಲ ಎಂಬುವಂಥ ಸ್ಥಿತಿಗಳಲ್ಲಿ ಇವತ್ತು ಅನೇಕರಿದ್ದಾರೆ.
ಈ ಹೊತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನು ಕಂಡುಕೊಂಡಂಥ ನಾವು, ಕ್ರೈಸ್ತರಾದಂಥ ನಾವು ಅನೇಕ ಸಮಯಗಳಲ್ಲಿ ನಮಗೂ ಸಹ ಇಂಥ ಪ್ರಶ್ನೆ ಬರುತ್ತದೆ. ದೇವರು ಪ್ರೀತಿಮಯವಾದಂಥ ದೇವರು, ಸರ್ವಶಕ್ತನಾದಂಥ ದೇವರು ಆಗಿದ್ದಾಗ್ಯೂ ಸಹ ಇವೆಲ್ಲವನ್ನು ಯಾಕೆ ಆತನು ಅನುಮತಿಸುತ್ತಾನೆ ಎಂಬುವಂಥ ಪ್ರಶ್ನೆಯಲ್ಲಿ ನಾವು ಅನೇಕ ಸಮಯಗಳಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಯೋಬನು, ಆತನ ಗ್ರಂಥವು ಬಹಳ ಹಳೆಯವಾದಂಥ ಗ್ರಂಥ. ಯೋಬನು ಸಹ ಇದರ ಕುರಿತಾಗಿ ಪ್ರಶ್ನೆ ಮಾಡುತ್ತಾನೆ. ಯಾಕೆ ಕಷ್ಟ, ಯಾಕೆ ಕಣ್ಣೀರು ಎಂಬುದರ ವಿಚಾರವಾಗಿ, ಯಾಕೆ ನರಳಾಟ, ಗೋಳಾಟ ಎಂಬುವಂಥ ಪ್ರಶ್ನೆಯಲ್ಲಿ ಆತನು ಹಾದು ಹೋಗುತ್ತಾನೆ. ಪೌಲನು ಪ್ರಿಯರೇ, ಆತನು ಸತ್ಯವೇದದ ದೃಷ್ಟಿಕೋನದಿಂದ ಇದನ್ನು ನಮಗೆ ಪ್ರಬೋಧಿಸುವಂಥವನಾಗುತ್ತಾನೆ. ಟು ಪರ್ಸೀವ್ ಇನ್ ಪ್ರೆಸೆಂಟ್ ಸಫರಿಂಗ್ಸ್ ವಿತ್ ಹೋಪ್, ಕೀಪಿಂಗ್ our eyes on the future glory that God has promised us. ಪೌಲ ಹೇಳುತ್ತಾ ಇದ್ದಾನೆ, ನೀವು ಮತ್ತು ನಾನು ಹಾದು ಹೋಗುವಂಥ ಈ ಕಷ್ಟ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಮ್ಮ ದೃಷ್ಟಿಕೋನವನ್ನು ಈ ಪ್ರಸ್ತುತ ನರಳಾಟದಲ್ಲಿ ನಾವು ಓದಬೇಕಾದರೆ ನೀವು ಮತ್ತು ನಾನು ನಮಗಿರುವಂಥ ಒಂದೇ ಒಂದು ದೃಢ ವಿಶ್ವಾಸ ಏನು ಗೊತ್ತಾ? ಮುಂದಿನ ಭವಿಷ್ಯ, ವಾಗ್ದಾನ ಮಾಡಿದಂಥ ಮುಂದಿನ ಭವಿಷ್ಯದಲ್ಲಿ ನೀನು ಮತ್ತು ನಾನು ದೃಷ್ಟಿಸಿ ನೋಡುವುದಾದರೆ ಈ ತಾತ್ಕಾಲಿಕವಾದಂಥ ಪರಿಸ್ಥಿತಿಯಲ್ಲಿ ನೀನು ಮತ್ತು ನಾನು ಜಯಶಾಲಿಗಳಾಗಿ ಹಾದು ಹೋಗಲಿಕ್ಕೆ ಅದು ಸಾಧ್ಯವಾಗ್ತದೆ ಎಂಬುದಾಗಿ ಪೌಲನು, ಆತನು ಸತ್ಯವೇದದ ದೃಷ್ಟಿಕೋನದಿಂದ ನಮಗೆ ಪ್ರಬೋಧಿಸುವಂಥವನಾಗುತ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ, ಒಂದು ವಚನ ನಾನು ಓದುತ್ತೇನೆ. ಹೀಗೆ ಹೇಳುತ್ತೆ, ಜಗತ್ತೆಲ್ಲ ಹಿಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಜಗತ್ತೆಲ್ಲ ಹಿಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇಡೀ ಜಗತ್ತು ಪ್ರಿಯರೇ, ಅನೇಕ ಸಮಯಗಳಲ್ಲಿ ನಾವು ಈ ಜಗತ್ತು, ಈ ಪರಿಸರವನ್ನು ನೋಡಿಕೊಳ್ಳುವಂಥ ನೈತಿಕ ಜವಾಬ್ದಾರಿಕೆಯಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಕಾರಣ ನಮ್ಮ ಸ್ವಾರ್ಥತೆ, ನಮ್ಮಲ್ಲಿರುವಂಥ ಪಾಪ, ನಮ್ಮಲ್ಲಿರುವಂಥ ಅತಿ ಬೇಕೆಂಬುವಂಥ ಮನಸ್ಥಿತಿ ಈ ಹೊತ್ತು ನಮ್ಮ ಜಗತ್ತನ್ನು, ನಮ್ಮ ಪರಿಸರವನ್ನು ನಾವು ಹಾಳು ಮಾಡುತ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಸ್ತುತ ದಿನಮಾನಗಳಲ್ಲಿ ಕೆಲ ವಾರಗಳ ಹಿಂದೆ ನಾವೆಲ್ಲರೂ ಆ ನ್ಯೂಸ್ನಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಬಸುರಾದಂಥ ಆ ಆನೆಯನ್ನು ಯಾವ ರೀತಿಯಾಗಿ ವಿಷಬಿಟ್ಟು ಆಹಾರದಲ್ಲಿ ಕೊಂದರು. ಇನ್ನೆಂಥ ಹೀನಮಾನ ಸ್ಥಿತಿಗೆ ಮಾನವರಾದಂಥ ನಾವು ಹೋಗುತ್ತಾ ಇದ್ದೇವೆ. ಪರಿಸರ ಪ್ರಜ್ಞೆ ಇಲ್ಲದೆ ನಾವು ಇತರ ಮಾನವೀಯರು, ಇತರ ಪ್ರಾಣಿಗಳು ಇವುಗಳಿಗೆ ತಮ್ಮದೇ ಆದಂಥ ಸ್ಥಳಾವಕಾಶ ಕೊಡದೆ ನಾವು ಸ್ವಾರ್ಥಿಗಳಾಗಿ ನಾವು ಈ ಲೋಕವನ್ನು, ಇಡೀ ಜಗತ್ತನ್ನು, ಈ ಪರಿಸರವನ್ನು ನಾವು ಹಾಳು ಮಾಡುತ್ತಾ ಇದ್ದೇವೆ. ದ ಫಾಲ್ ಈಸ್ ದ ರೀಸನ್ ಫಾರ್ ದಿ ಎಂಟೈರ್ ಗ್ರೋನಿಂಗ್ ಆಫ್ ದಿ ಯೂನಿವರ್ಸ್. ಮನುಷ್ಯನು ಪಾಪದಲ್ಲಿ ಬಿದ್ದಂಥ ಕಾರಣದ ನಿಮಿತ್ತವಾಗಿ ಇವತ್ತು ಇಡೀ ಪರಿಸರವು ಆ ಒಂದು ವಿಮೋಚನೆಗಾಗಿ ಗೋಳಾಡುತ್ತಾ ಇದೆ. ರೋಮಾಪುರದವರಿಗೆ ಬರೆದ ಗ್ರಂಥ 8ನೇ ಅಧ್ಯಾಯ 18ನೇ ವಚನ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ದ ಹೋಲ್ ಹಿಸ್ಟ್ರಿ ಆಫ್ ಕ್ರಿಯೇಷನ್ ಸಿನ್ಸ್ ಫಾಲ್ ಇಸ್ ಮಾರ್ಕ್ಡ್ ವಿತ್ ಸಫರಿಂಗ್. ಮಾನವನ ಇಡೀ ಇತಿಹಾಸ ನಾವು ನೋಡುವಾಗ ಅದು ಯಾವುದನ್ನು ಗುರುತಿಸುವಂಥದ್ದಾಗ್ತದೆ. ಇತಿಹಾಸ ನೋಡುವಾಗ ಅದು ಅನೇಕ ಸಮಯಗಳಲ್ಲಿ ನಕಾರಾತ್ಮಕವಾದಂಥ ವಿಚಾರಗಳನ್ನು ಸೂಚಿಸುವಂಥದ್ದಾಗ್ತದೆ. ಇಟ್ ಸ್ಪೀಕ್ಸ್ ಅಬೌಟ್ ದಿ ಸಫರಿಂಗ್, ಹೋರಾಟಗಳ ವಿಚಾರವಾಗಿ ಅದು ತೋರಿಸುವಂಥದ್ದಾಗ್ತದೆ. ನಮ್ಮ ಇತಿಹಾಸ, ನಮ್ಮ ರಾಷ್ಟ್ರಗಳನ್ನು ನೋಡುವಾಗ ಅವೆಲ್ಲವೂ ಹೋರಾಟಗಳು, ದುರಂತಗಳು, ಯುದ್ಧಗಳು, ಪ್ರಕೃತಿ ವಿಕೋಪಗಳು, ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್, ಒಳಹಾಗುವಂಥ ಸಂಘರ್ಷಣೆಗಳು, ಸ್ಟ್ರಗಲ್ಸ್, ಹೋರಾಟ, ಅಪರಾಧ, ಇವುಗಳನ್ನು ಕೂಡಿರುವಂಥದ್ದಾಗ್ತದೆ. ಯಾಕೆ? ಮಾನವನು ಪಾಪದಲ್ಲಿ ಬಿದ್ದಂಥ ಕಾರಣದಿಂದ ಈ ಹೊತ್ತು ಇಂಥ ನಕಾರಾತ್ಮಕವಾದಂಥ ಅನುಭವಗಳನ್ನು ನಾವು ಅನುಭವಿಸುತ್ತಾ ಇದ್ದೇವೆ. ಪ್ರಕೃತಿಯ ವಿಕೋಪಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಮಿಡತೆಗಳ ಕಾಟ, ಇವೆಲ್ಲವೂ ಇಂದು ನಮ್ಮನ್ನು ಕಾಡುತ್ತಾ ಇದೆ. ಯಾಕೆ? ನಾವು ಬಿದ್ದು ಹೋಗಿದ್ದೇವೆ. ಮನುಷ್ಯನು ಪಾಪದಲ್ಲಿ ಬಿದ್ದು ಹೋಗಿದ್ದಾನೆ.
ಆದಿಕಾಂಡದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಮನುಷ್ಯನು ಅವಿಧೇಯತೆ ನಿಮಿತ್ತವಾಗಿ ಆತನು ಬಿದ್ದು ಹೋಗುತ್ತಾನೆ. ದ ಹೋಲ್ ಕ್ರಿಯೇಷನ್ ಸಫರ್ಸ್ ಬಿಕಾಸ್ ಆಫ್ ದ ಮ್ಯಾನ್ಸ್ ಫಾಲ್. ಇಡೀ ಪ್ರಕೃತಿ ಪರಿಸರ ಇಂದು ಅದು ಗೋಳಾಡುವಂತಕ್ಕೆ ಕಾರಣ ಏನೆಂಬುದಾಗಿ ಹೇಳುವುದಾದ್ರೆ ಮನುಷ್ಯನ ಬೀಳುವಿಕೆ. ಮನುಷ್ಯನು ಪಾಪದಲ್ಲಿ ಬಿದ್ದಂತ ನಿಮಿತ್ತವಾಗಿ ಇವತ್ತು ಇಡೀ ಪ್ರಕೃತಿ ಅದು ಗೋಳಾಡುವಂಥದ್ದಾಗ್ತದೆ. ಪ್ರಿಯರೇ, ಅಟ್ ಎ ಟೈಮ್ ಆಸ್ ಸಚ್, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಮನುಷ್ಯನ ಬೀಳುವಿಕೆ ಅದು ಕಾರಣವಾಗಿರ್ತದೆ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದ ಕೊನೆಯ ಭಾಗ ಹಾಗೂ 18ನೇ ವಚನದ ಪ್ರಥಮ ಭಾಗದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ದೇವರು ಮಾನವ ಕುಲಕ್ಕೆ ಆತನು ತನ್ನ ಪಾಪದ ನಿಮಿತ್ತವಾಗಿ ಆತನು ತೀರ್ಮಾನವನ್ನು ಕೊಡುತ್ತಾನೆ, ನ್ಯಾಯ ತೀರಿಸುವಿಕೆಯನ್ನು ಕೊಡುತ್ತಾ ಇದ್ದಾನೆ, ಶಿಕ್ಷೆಯನ್ನು ಕೊಡುತ್ತಾ ಇದ್ದಾನೆ. ಅದು ಕೇವಲ ಮನುಷ್ಯನಿಗೆ ಮಾತ್ರವಲ್ಲ, ಇಡೀ ಸೃಷ್ಟಿಗೆ ಆತನು ಕೊಡುತ್ತಾ ಇದ್ದಾನೆ. ಶಾಪಗ್ರಸ್ತವಾಗ್ತದೆ ಈ ಭೂಮಿ ಶಾಪಗ್ರಸ್ತವಾಗ್ತದೆ. ಅದು ಕೇವಲ ಸಸ್ಯಶಾಸ್ತ್ರಕ್ಕೆ ಮಾತ್ರವಲ್ಲ, ಕೇವಲ ಪ್ರಾಣಿ ಶಾಸ್ತ್ರಕ್ಕೆ ಮಾತ್ರವಲ್ಲ, ಬದಲಾಗಿ ಇಡೀ ವಿಶ್ವ, ಇಡೀ ಪರಿಸರ ಆವತ್ತು ಶಾಪಕ್ಕೆ ಈಡಾಗುವಂಥದ್ದಾಗ್ತದೆ. ಬಿಕಾಸ್ ಆಫ್ ಮ್ಯಾನ್ಸ್ ಫಾಲ್, ಮನುಷ್ಯನ ಬೀಳುವಿಕೆ, ಪಾಪದಲ್ಲಿ ಬೀಳುವಿಕೆಯ ನಿಮಿತ್ತವಾಗಿ ಇವತ್ತು ಪರಿಸರ ಗೋಳಾಡುತ್ತಾ ಇದೆ. ಪ್ರಿಯರೇ, ಇನ್ ದಿ ಮಿಲೇನಿಯಲ್ ಕಿಂಗ್ಡಮ್, ಸಹಸ್ರಾರು ವರ್ಷಗಳ ಆಳ್ವಿಕೆಯಲ್ಲಿ ಹೊಸ ಪ್ರಪಂಚ, ಹೊಸ ಭೂಮಿ, ಹೊಸ ಆಕಾಶ, ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಯೆಶಾಯನ ಗ್ರಂಥ 11ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೂ ನಾವು ನೋಡಿಕೊಳ್ಳುತ್ತೇವೆ. ಇಟ್ ಸ್ಪೀಕ್ಸ್ ಅಬೌಟ್ ನ್ಯೂ ಕ್ರಿಯೇಷನ್, ಇಟ್ ಸ್ಪೀಕ್ಸ್ ಅಬೌಟ್ ನ್ಯೂ ಹೆವನ್ಸ್, ನ್ಯೂ ಅರ್ತ್, ಹೊಸ ಪ್ರಪಂಚ, ಹೊಸ ಆಕಾಶ, ಹೊಸ ಪರಿಸರ. ಈ ಹೊತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀನು ಮತ್ತು ನಾನು ಇರುವಂಥ ದೃಢ ವಿಶ್ವಾಸ, ಆ ಹೊಸ ಆಕಾಶ, ಹೊಸ ಭೂಮಿ ಯಾವ ರೀತಿಯಾಗಿರ್ತದೆ, ಅಹಿಂಸೆ ಅಲ್ಲಿರುವಂಥದ್ದಾಗ್ತದೆ, ಕಣ್ಣೀರು ಇಲ್ಲದೆ ಇರುವಂಥ ಪರಿಸ್ಥಿತಿ ಆಗ್ತದೆ. ಆ ಭವಿಷ್ಯದ ಆ ಒಂದು ಆಶ್ವಾಸನೆಯನ್ನು ನೀವು ಮತ್ತು ನಾನು ದೃಷ್ಟಿಸಬೇಕಾಗ್ತದೆ. ದಯವಿಟ್ಟು ನಿಮ್ಮ ಫ್ರೀ ಟೈಮ್ನಲ್ಲಿ ಸಮಯವಿರುವಾಗ ಯೆಶಾಯನ ಗ್ರಂಥ 11ನೇ ಅಧ್ಯಾಯ 6ರಿಂದ 9ನೇ ವಚನದವರೆಗೆ ನೀವು ಓದಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮೊದಲು ಗಮನ ಹರಿಸುವಂಥ ವಿಚಾರ ಏನು ಗೊತ್ತಾ? ಗಾಡ್ ಈಸ್ ದ ಕ್ರಿಯೇಟರ್ ಆಫ್ ಆಲ್ ದಟ್. ಈ ಎಲ್ಲ ಹೊಸ ವಿಶ್ವ, ಈ ಎಲ್ಲ ಹೊಸ ಪರಿಸರ, ಈ ಪ್ರಸ್ತುತ ಪರಿಸರಕ್ಕೆ ಸೃಷ್ಟಿಕರ್ತನು ದೇವರಾಗಿದ್ದಾನೆ. ಅಂದ ಮಾತ್ರಕ್ಕೆ ಅದು ಅಕಸ್ಮಾತ್ತಾಗಿ ಸೃಷ್ಟಿಗೊಳ್ಳಿಲ್ಲ. ನಮ್ಮ ವೈಜ್ಞಾನಿಕರು ಹೇಳ್ತಾರೆ, ಏನೋ ಅಕಸ್ಮಾತ್ತಾಗಿ ಸೃಷ್ಟಿಗೊಂಡಿದೆ ಎಂಬುದಾಗಿಲ್ಲ. ಇದಕ್ಕೆ ಸೃಷ್ಟಿಕರ್ತನಿದ್ದಾನೆ, ದೇವರೇ ಆ ಸೃಷ್ಟಿಕರ್ತನಾಗಿದ್ದಾನೆ. ಎರಡನೆಯ ಗಮನ ಹರಿಸುವಿಕೆ ವಿಚಾರ ನೋಡುವಾಗ, even though the creation is fallen, it still bears witness of the majesty and glory of the Creator. ಇಡೀ ಪರಿಸರ ಅದು ಬಿದ್ದಾಗಿದೆಯೂ ಸಹ, ಈ ಬೀಳುವಿಕೆಯಲ್ಲಿಯೂ ಸಹ ಇವು ಸೃಷ್ಟಿಕರ್ತನ ಮಹಿಮೆಯನ್ನು ತೋರ್ಪಡಿಸುವಂಥದ್ದಾಗ್ತದೆ. ಆದಿಕಾಂಡದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಕೀರ್ತನೆಗಳ ಗ್ರಂಥ 19ನೇ ಕೀರ್ತನೆ 1ನೇ ವಚನ, ಆಲ್ ಹೆವನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್. ಈ ಬೀಳುವಿಕೆಯ ಪರಿಸ್ಥಿತಿಯಲ್ಲೂ ಸಹ ಇಡೀ ಸೃಷ್ಟಿ ದೇವರ ಮಹಿಮೆಯನ್ನು ತೋರಿಸುವಂಥದ್ದಾಗ್ತದೆ. ಪ್ರಿಯರೇ, ನಮಗಿರುವಂಥ ಭರವಸೆ ಅದೇ. ಈ ಒಂದು ಅನಿರೀಕ್ಷಿತೆಯ ಸಮಯಗಳಲ್ಲಿ ಮುಂದೇನಾಗುತ್ತದೆ ಎಂಬುದಾಗಿ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ, ಮುಂದಿನ ಭವಿಷ್ಯ ಎಲ್ಲಿಗೆ ಹೋಗ್ತದೆ ಎಂಬುವಂಥ ಗೊತ್ತಿಲ್ಲದೆ ಇರುವಂಥ ಈ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ನಮಗಿರುವಂಥ ಒಂದೇ ಒಂದು ದೃಢ ವಿಶ್ವಾಸ ಪ್ರಿಯರೇ, ಈ ಬೀಳುವಿಕೆಯಲ್ಲಿಯೂ ಸಹ ಈ ಪರಿಸ್ಥಿತಿ, ಈ ಪರಿಸರ ದೇವರನ್ನು ಮಹಿಮೆಪಡಿಸುವಂಥದ್ದಾಗ್ತದೆ. ಇಡೀ ಲೋಕವು ದೇವರಿಂದ ಸೃಷ್ಟಿಸಲ್ಪಟ್ಟಂತಾಗ್ತದೆ. ಇನ್ನು ಎರಡನೇದಾಗಿ ನೋಡುವಾಗ, ಆಲ್ ಬಿಲೀವರ್ಸ್ ಸಫರ್ ಬಿಕಾಸ್ ಆಫ್ ಮ್ಯಾನ್ಸ್ ಫಾಲ್ ಇನ್ ಟು ಸಿನ್. ಅದು ಕೇವಲ ಸೃಷ್ಟಿ ಮಾತ್ರ ನರಳಾಟಕ್ಕೆ ಅದು ಈಡಾಗಲಿಲ್ಲ, ಬದಲಾಗಿ ಇಡೀ ವಿಶ್ವಾಸಿಗಳು, ಸಭೆ ಎಂಬುದಾಗಿ ನಾವು ಹೇಳುವಾಗ ಕ್ರಿಸ್ತನ ಅನುಯಾಯಿಗಳು ಇವತ್ತು ನರಳುತ್ತಾ ಇದ್ದಾರೆ. ಯಾತಕ್ಕಾಗಿ? ಮನುಷ್ಯನ ಪಾಪದ ನಿಮಿತ್ತವಾಗಿ. ಪರ್ವರ್ಸಿವ್ ಟೀಚಿಂಗ್ಸ್ ಆರ್ ಗಾನ್.
ಪ್ರಾಸ್ಪರಿಟಿವ್ ಟೀಚಿಂಗ್ಸ್ ಆಫ್ ಗಾನ್. ಇವತ್ತು ಈ ವೈರಸ್ ನಿಮಿತ್ತವಾಗಿ ಅನೇಕರು ಒಂದು ವೇಳೆ ನಮ್ಮ ನಂಬಿಕೆಯಲ್ಲಿ ನಾವು ಕುಗ್ಗಿ ಹೋಗಿರಬಹುದು, ನಾವು ನಂಬಿಕೆಯಲ್ಲಿ ನಾವು ಬಿದ್ದು ಹೋಗಿರಬಹುದು. ಕೆಲವರನ್ನು ನಾವು ಕೇಳಿರಬಹುದು, ಅನೇಕ ಪ್ರವಾದನೆಗಳನ್ನು ಕೇಳಿರಬಹುದು. ಆದಾಗ್ಯೂ ಪ್ರಿಯರೇ, ಇಂಥ ಪರಿಸ್ಥಿತಿಗಳಲ್ಲಿ ಇಂಥ ರೀತಿಯಾದಂಥ ಬೋಧನೆಗಳು, ಸಮೃದ್ಧಿಯಾದಂಥ ಬೋಧನೆಗಳನ್ನು ನಾವು ತಿರಸ್ಕರಿಸಬೇಕಾಗ್ತದೆ. ಇವತ್ತು ನೀವು ಮತ್ತು ನಾನು ಬಿಗಿಯಾಗಿ ಹಿಡಿಕೊಳ್ಳಬೇಕಾದಂಥ ವಿಚಾರ ಯಾವುದು ಗೊತ್ತಾ? ನಮ್ಮ ಸತ್ಯವೇದ, ದೇವರ ವಾಗ್ದಾನಗಳನ್ನು ನಾವು ಬಿಗಿಯಾಗಿ ಹಿಡಿಕೊಳ್ಳಬೇಕಾಗ್ತದೆ. ಪಾಲ್ ವೆಂಟ್ ಥ್ರೂ ಟೆರಿಬಲಿ. ಪೌಲನು ಸಹ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಆತನು ಹಾದು ಹೋಗುತ್ತಾ ಇದ್ದಾನೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 28ನೇ ವಚನದವರೆಗೂ ಆತನು ನರಳುವಂಥ ವಿಚಾರ ನೋಡಿಕೊಳ್ಳುತ್ತೇವೆ. ಅದೇ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 3ನೇ ವಚನ, ಮ್ಯಾನ್ ಆಫ್ ಸಾರೋ, ದುಃಖದ ಮನುಷ್ಯನು, ಆತನು ಹಾದು ಹೋದಂಥ ಕಣ್ಣೀರು ಕಷ್ಟಗಳನ್ನು ನಾವು ಹಾದು ಹೋಗಬೇಕಾಗ್ತದೆ. ಥಿಂಕ್ biblically about suffering so that we will grow through it rather than be destroyed. ಇಂಥ ಪರಿಸ್ಥಿತಿಗಳಲ್ಲಿ ನೀವು ಮತ್ತು ನಾನು ಈ ಗೋಳಾಟ, ನರಳುವಿಕೆ, ಅನಿರೀಕ್ಷತೆ, ನಿರೀಕ್ಷೆ ಇಲ್ಲದಂಥ ಪರಿಸ್ಥಿತಿಗಳಲ್ಲಿ ನಮಗೆ ಇರುವಂಥ ಒಂದೇ ಒಂದು ಬೆಳಕು ಯಾವುದು ಗೊತ್ತಾ? ಒಂದೇ ಒಂದು ದೃಷ್ಟಿಕೋನ ಯಾವುದು ಗೊತ್ತಾ? ನಾವು ದೇವರ ವಾಕ್ಯದ ನಿಮಿತ್ತವಾಗಿ ಆ ದೃಷ್ಟಿಕೋನದಿಂದ ನಮಗಿರುವಂಥ ಭವಿಷ್ಯದ ಮಹಿಮೆಯನ್ನು ನಾವು ದೃಷ್ಟಿಸುವುದಾದರೆ ಇವೆಲ್ಲವೂ ತಾತ್ಕಾಲಿಕವಾಗಿ ಜಯಶಾಲಿಗಳಾಗಿ ನಾವು ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. ರೋಮಾಪುರದವರಿಗೆ ಬರೆದ ಗ್ರಂಥ 8ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತಾ ಇದ್ದಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ. ಹೌದು ಪ್ರಿಯರೇ, ಈಗಿನ ಕಾಲವು ಅದು ತಾತ್ಕಾಲಿಕವಾದಂಥ ಕಾಲ. ರೆಕನ್, ಕನ್ಸಿಡರ್, ಗಮನಿಸಿ ಎಂಬುದಾಗಿ ಈ ವಾಕ್ಯ ನಮಗೆ ಪ್ರಬೋಧಿಸುವಂಥದ್ದಾಗ್ತದೆ. ಅಂದರೆ ಈ ಕಷ್ಟ ಅದು ತಾತ್ಕಾಲಿಕವಾದಂಥ ಕಷ್ಟ, ಅದು ಅನಿವಾರ್ಯವಾದಂಥ ಕಷ್ಟ. ಸಫರಿಂಗ್ಸ್ ಆರ್ ಇನ್ಎವಿಟಬಲ್, ಸಫರಿಂಗ್ಸ್ ಆರ್ ಮೊಮೆಂಟರಿ. ಇವುಗಳನ್ನು ನಾವು ಗ್ರಹಿಸುವುದಾದರೆ ದೇವರು ತಾನೇ ನಮಗೆ ಬೇಕಾದಂಥ ಜ್ಞಾನವನ್ನು ಕೊಡುತ್ತಾನೆ. ಹೆಚ್ಚಾದಂಥ ಪರಿಸರವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾನೆ. ಆ ಒಂದು ಏದೇನ್ ತೋಟದಲ್ಲಿ ದೇವರು ಹೇಳುತ್ತಾ ಇದ್ದಾನೆ, ಇವುಗಳನ್ನು ನೀವು ನೋಡಿಕೊಳ್ಳಿ. 5 ದಿನ ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡುತ್ತಾನೆ. 6ನೇ ದಿನ ಮನುಷ್ಯನನ್ನು ಉಂಟು ಮಾಡಿ ತನಗಿದ್ದಂಥ ಜವಾಬ್ದಾರಿಕೆಯನ್ನು ಮನುಷ್ಯನಿಗೆ ಕೊಡುತ್ತಾ ಇದ್ದಾನೆ. ಈ ಪರಿಸರವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ, ಇವುಗಳನ್ನು ಆಳುವಿಕೆಯ ಜವಾಬ್ದಾರಿ ನಿಮಗಿದೆ ಎಂಬುದಾಗಿ ಆತನು ಹೇಳಿ ಇವತ್ತು ನಮಗೆ ಕೊಟ್ಟಿದ್ದಾನೆ. ದ ಫ್ಯಾಕ್ಟ್ ಆಫ್ ಸಫರಿಂಗ್ ಡಸ್ ನಾಟ್ ಅಂಡರ್ಮೈನ್ ದ ಫ್ಯಾಕ್ಟ್ ದಟ್ ಗಾಡ್ ಹ್ಯಾಸ್ ಅ ಪ್ಲಾನ್ ಆ್ಯಂಡ್ ಈ ವಿಲ್ ಸರ್ಟನ್ಲಿ ಅಕಂಪ್ಲಿಷ್ ಇಟ್. ಅಂದರೆ ಈ ಒಂದು ಕಷ್ಟದ ಸಂಕಟದಲ್ಲಿ ನಡುವೆ ಆತನು ನಮಗೆ ಮಾಡಿದಂಥ ವಾಗ್ದಾನಗಳು ಅವು ದುರ್ಬಲವಾಗುವುದಿಲ್ಲ ಪ್ರಿಯರೇ. ಇದರ ಒಂದು ನಿರೀಕ್ಷೆಯಲ್ಲಿ ನಾವು ಮುಂದೆ ಸಾಗಬೇಕಾಗ್ತದೆ. ಕೊನೆಯದಾಗಿ, ದ ಫ್ಯೂಚರ್ ವಿಲ್ ಬಿ ಮಾರ್ಕ್ಡ್ ಬೈ ಗ್ಲೋರಿ ಫಾರ್ ಆಲ್ ದ ಬಿಲೀವರ್ಸ್ ಆಸ್ ಗಾಡ್ ಫುಲ್ಫಿಲ್ಸ್ ಆಲ್ ದಟ್ ಹಿ ಹ್ಯಾಸ್ ಪ್ರಾಮಿಸ್ಡ್. ದೇವರು ತನ್ನ ವಿಶ್ವಾಸಿಗಳಿಗೆ, ಇಡೀ ಪರಿಸರಕ್ಕೆ ಮಾಡಿದಂಥ ವಾಗ್ದಾನವನ್ನು ಆತನು ವಿಜೃಂಭಣೆಯಿಂದ, ಆತನು ಮಹಿಮಾ ಪದವಿಯಿಂದ ಅದನ್ನು ನೆರವೇರಿಸುವಂಥವನಾಗುತ್ತಾನೆ ಪ್ರಿಯರೇ. ದ ಹೋಲ್ ಕ್ರಿಯೇಷನ್ ಈಸ್ ಆನ್ ಟಿಪ್ ಟಾಪ್ ಟು ಸಿ ದಟ್ ಗ್ಲೋರಿ. ಆ ಮಹಿಮೆಯನ್ನು ನೋಡುವುದಕ್ಕಾಗಿ ಇಡೀ ಪರಿಸರವು, ಇಡೀ ಸೃಷ್ಟಿಯು ತುದಿ ಕಾಲಿನಲ್ಲಿ ಅದು ನಿಂತಿರುವಂಥದ್ದಾಗ್ತದೆ ಪ್ರಿಯರೇ. ಆತನ ಮಹಿಮೆಯನ್ನು ನೋಡುವುದಕ್ಕಾಗಿ, ಭವಿಷ್ಯದ ಮಹಿಮೆ, ನಾವು ಅದನ್ನು ಕೇಂದ್ರೀಕರಿಸುವಾಗ ಇಟ್ ರಿನ್ಯೂಸ್ ದ ವೆರಿ ಕ್ರಿಯೇಷನ್ ಟು ಇಟ್ಸ್ ಒರಿಜಿನಲ್ ಪರ್ಫೆಕ್ಷನ್ ಆ್ಯಂಡ್ ಪರ್ಪಸ್. ನಾವು ಆ ಭವಿಷ್ಯದ ಮಹಿಮೆಯನ್ನು ಗ್ರಹಿಸುವಾಗ ಪ್ರಿಯರೇ, ದೇವರ ಮಹಿಮೆ ಎಂತಹದು. ಆತನು ಇಡೀ ಸೃಷ್ಟಿಯನ್ನು ಉಂಟು ಮಾಡುವಾಗ ಅದರ ಮೂಲತಃ ಪರಿಸ್ಥಿತಿ ಏನು, ಅದರ ಮೂಲತಃ ಪರಿಪೂರ್ಣತೆಗೆ ಆತನು ಅದನ್ನು ನಡೆಸುವಂಥವನಾಗುತ್ತಾನೆ. ಆ ನಡೆಸುವಿಕೆಯಲ್ಲಿ ನಿನ್ನ ಪಾಲು, ನನ್ನ ಪಾಲು ಹೆಚ್ಚಾಗಿರುವಂಥದ್ದಾಗ್ತದೆ. ಫ್ರೀಡಮ್ ಫ್ರಮ್ ಸಿನ್,
ಪಾಪದ ನಿಮಿತ್ತವಾಗಿ ಬಿಡುಗಡೆ, ಫ್ರೀಡಮ್ ಫ್ರಮ್ ಕರಪ್ಷನ್, ಆ ಒಂದು ಭ್ರಷ್ಟಾಚಾರದ ಬಿಡುಗಡೆಯನ್ನು ನಾವು ಹೊಂದತಕ್ಕದ್ದು ಬಹಳ ಪ್ರಾಮುಖ್ಯ. ಆಗ ತಾನೇ ನಮಗೆ ಭವಿಷ್ಯದ ಆ ಒಂದು ಭರವಸೆ ನಮ್ಮಲ್ಲಿ ಇರುವಂಥದ್ದಾಗ್ತದೆ. ಪ್ರಿಯರೇ, ನಾನು ಹೇಳುವಂಥದ್ದು ಇದೆ, ದೇವರ ವಾಕ್ಯದ ನಿಮಿತ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಂಥದ್ದು ಹೀಗೆ ನಾನು ಹೇಳುವಂಥದ್ದು, ಕೀಪಿಂಗ್ ಅವರ್ ಐಸ್ ಆನ್ ದ ಫ್ಯೂಚರ್ ಪ್ರಾಮಿಸ್ಡ್ ಗ್ಲೋರಿ. ವಾಗ್ದಾನ ಮಾಡಿದಂಥ ಭವಿಷ್ಯದ ಮಹಿಮೆಯನ್ನು ನಾವು ದೃಷ್ಟಿಸಿ ನೋಡುವಾಗ ಈ ಪ್ರಸ್ತುತ ಕಷ್ಟ ಸಂಕಟಗಳು ಅದು ತಾತ್ಕಾಲಿಕವಾಗಿರ್ತದೆ. ಮಾತ್ರವಲ್ಲ, ಅದರ ನಡುವೆ ನಾವು ಜಯಶಾಲಿಗಳಾಗಿ ಜೀವಿಸಲು ಸಾಧ್ಯವಾಗ್ತದೆ. ದೇವರು ತಾನೇ ಈ ವಾಕ್ಯದ ನಿಮಿತ್ತವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವರೂಪನಾದಂಥ ಪರಲೋಕದ ತಂದೆಯಾದಂಥ ದೇವರೇ, ನಿನಗೆ ಸ್ತೋತ್ರವಾಗಲಿ ಕರ್ತನೇ. ನಮ್ಮ ಪಾಪದ ನಿಮಿತ್ತವಾಗಿ ನಾವು ಬಿದ್ದು ಹೋಗಿದ್ದೇವೆ. ನಮ್ಮ ಪಾಪದ ನಿಮಿತ್ತವಾಗಿ ಇಡೀ ಜಗತ್ತು, ಇಡೀ ಸೃಷ್ಟಿಯೇ ಈ ಹೊತ್ತು ವಿಮೋಚನೆಗಾಗಿ ನರಳಾಡುತ್ತಾ ಇದೆ ಕರ್ತನೇ. ನಮ್ಮ ನೈತಿಕ ಜವಾಬ್ದಾರಿಕೆ ನಾವು ನೆನಪು ಮಾಡಿಕೊಂಡವರಾಗಿ ಪರಿಸರ ಸೃಷ್ಟಿಯ ಆ ದೃಷ್ಟಿಕೋನದಲ್ಲಿ ನಾವು ನೋಡುವ ಕರ್ತನೆ, ಎಲ್ಲರೂ ಹೆಚ್ಚಾದಂಥ ಜವಾಬ್ದಾರಿಕೆಯುಳ್ಳಂಥ ಪ್ರಜೆಗಳಾಗಿ, ಹೆಚ್ಚಾದಂಥ ಜವಾಬ್ದಾರಿಕೆಯುಳ್ಳಂಥ ನಿನ್ನ ಮಕ್ಕಳಾಗಿ ನಾವು ಜೀವಿಸಲಿಕ್ಕಾಗುವಂಥ ಕೃಪೆಯನ್ನು ಒದಗಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಒಂದು ಪ್ರಕೃತಿಯ ವಿಕೋಪದಿಂದ ನಮ್ಮನ್ನು ಪಾರು ಮಾಡು ಕರ್ತನೆ. ಹೌದು ಕರ್ತನೆ, ನಾವು ಸ್ವಾರ್ಥಿಗಳಾಗಿದ್ದೇವೆ, ನಾವು ಪಾಪಿಗಳಾಗಿದ್ದೇವೆ, ನಾವು ಬಿದ್ದು ಹೋಗಿದ್ದೇವೆ ಕರ್ತನೆ. ನಮ್ಮನ್ನು ಮೇಲಕ್ಕೆ ಎತ್ತು ಕರ್ತನೆ. ಈ ತಾತ್ಕಾಲಿಕವಾದಂಥ ಈ ಒಂದು ಕಷ್ಟದ ನಡುವೆ ನಾವು ಜಯಶಾಲಿಗಳಾಗಿ ಬರಲಿಕ್ಕಾಗುವಂಥ ಕೃಪೆಯನ್ನು ತೋರಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ದೇವರ ವಾಕ್ಯದ ಸಂದೇಶವನ್ನ ಆಲಿಸಿದಂತಹ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ವಿಶ್ವಾಸ ಸೂತ್ರವನ್ನ ಒಟ್ಟಾಗಿ ಅರಿಕೆ ಮಾಡೋಣ. ಪರಿಸರ ಭಾನುವಾರಕ್ಕೆ ತಕ್ಕಂತೆ ರಚಿಸಲಾಗಿರುವಂಥ ವಿಶ್ವಾಸದ ಅರಿಕೆಯನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ. ಪರಲೋಕ ಭೂಲೋಕಗಳನ್ನು ಅದರಲ್ಲಿರುವ ಸಮಸ್ತವನ್ನು ಇಡೀ ವಿಶ್ವವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರನ್ನು ನಾನು ನಂಬುತ್ತೇನೆ. ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪವಿತ್ರಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೋಂತಿ ಪಿಲಾತನ ಆಧಿಪತ್ಯದಲ್ಲಿ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಸಮಸ್ತ ಸೃಷ್ಟಿಯ ರಕ್ಷಣೆಗಾಗಿ ಶ್ರಮೆಯನ್ನು ಅನುಭವಿಸಿದನು ಎಂಬುದನ್ನು ನಂಬುತ್ತೇನೆ. ಜೀವಾರ್ಪಿತ ಬೀಜದಂತೆ ಮುರಿಯಲ್ಪಟ್ಟು ಶಿಲುಬೆಯಲ್ಲಿ ಶ್ರಮೆಯನ್ನು ಅನುಭವಿಸಿ ಸತ್ತು ನೆಲದಲ್ಲಿ ಸಮಾಧಿಯಾಗಿ ಪಾತಾಳಕ್ಕೆ ಇಳಿದು ಹೋಗಿ ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದ ಸೃಷ್ಟಿಯಲ್ಲಿ ಚೇಷ್ಟಪುತ್ರನಾದ ಕ್ರಿಸ್ತನನ್ನು ನಂಬುತ್ತೇನೆ. ನಾನು ಪವಿತ್ರಾತ್ಮನನ್ನು ನಂಬುತ್ತೇನೆ. ಈತನು ಬಿಡುಗಡೆದಾಯಕನು. ಸೃಷ್ಟಿಯನ್ನು ಎಲ್ಲ ಬಂಧನಗಳಿಂದ ಬಿಡಿಸಿ ಭ್ರಷ್ಟತೆಗಳಿಂದ ವಿಮೋಚಿಸಿ ದೇವರ ಮಹಿಮೆಯಲ್ಲಿ ಐಕ್ಯವಾಗಿ ಜೀವಿಸಲು ಪ್ರೇರಿಸುವ ಆತ್ಮನನ್ನು ನಂಬುತ್ತೇನೆ. ಆಮೇನ್. ಈಗ ಸಭೆಯವರಿಗೆ ತಿಳಿಸತಕ್ಕಂಥ ಸಭಾ ಪ್ರಕಟಣೆ ಆಗುವುದು. ಸಭಾ ಪ್ರಕಟಣೆ. ಎಕೋ ಲೈಫ್ 2020 CSI KCD ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕನ್ಸರ್ನ್ ಕಮಿಟಿ ಈಕಲಾಜಿಕಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ನೀವು ಸಹ ದೇವರು ತಿಳಿಸಿಕೊಟ್ಟಂಥ ಸತ್ಯಾರ್ಥದ ವಿಷಯಗಳಲ್ಲಿ ಮನೆ ವಾರ್ತೆಗಳಾಗಿ ಪಾಲುಗಾರರು ಆಗುವಂತೆ ಕೇಳಿಕೊಳ್ಳುತ್ತೇವೆ. ನಿಮ್ಮ ಮನೆಯ ಹಾಗೂ ಸಭೆಯ ಅಂಗಳಗಳಲ್ಲಿ ಈ ಕೆಳಗಿನ ಕಾರ್ಯಗಳನ್ನು ಮಾಡುವಂತೆ ಹಾಗೂ ಬೇರೆಯವರನ್ನು ಪ್ರೋತ್ಸಾಹಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ಮೊದಲನೆಯದಾಗಿ, ಮನೆಯ ತೋಟಗಳನ್ನು ಪುನಃ ನಿರ್ಮಿಸುವುದು ಹಾಗೂ ಗಿಡಗಳನ್ನು ನೆಡೆಸುವುದು. ನೀವು ಈಗಾಗಲೇ ಈ ಕಾರ್ಯಗಳನ್ನು ಮಾಡಿದರೆ ದಯವಿಟ್ಟು ಬೇರೆಯವರನ್ನು ಪ್ರೋತ್ಸಾಹಿಸಲು ಚಿತ್ರಗಳನ್ನು ಹಂಚಿಕೊಳ್ಳಿರಿ. ಎರಡನೆಯದಾಗಿ, ಬೇಡವಾದ ಕಚ್ಚಾ ವಸ್ತುಗಳನ್ನು ಮರು ಉಪಯೋಗಿಸುವುದು ಅಥವಾ ಕಸದಿಂದ ರಸ, ಹೀಗೆ ಮಾಡಿ 2 ನಿಮಿಷಗಳ ಸಾಕ್ಷ್ಯಚಿತ್ರಗಳನ್ನು ಹಂಚಿಕೊಳ್ಳಿರಿ. ಮೂರನೆಯದಾಗಿ, ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಅಂದರೆ
ರೇನ್ ವಾಟರ್ ಹಾರ್ವೆಸ್ಟಿಂಗ್, ಸೋಲಾರ್ ಸಿಸ್ಟಮ್, ಎರೆಹುಳು ಗೊಬ್ಬರ ತಯಾರಿಕೆ ಇತ್ಯಾದಿ ಕಾರ್ಯವಿಧಾನಗಳ ಚಿತ್ರಗಳನ್ನು ನಮಗೆ ಕಳುಹಿಸಿ. 4ನೇದಾಗಿ ಮತ್ತು ಕೊನೆಯದಾಗಿ ಪ್ರಕೃತಿಯಲ್ಲಿನ ಸಂಬಂಧವನ್ನು ಚಿತ್ರಿಸಿಕೊಳ್ಳುವುದು. ಅಂದರೆ ಜನಸಂದಣಿಯ ಪ್ರಭಾವದಿಂದ ವಲಸೆ ಹೋದ ಪಕ್ಷಿಗಳು ಮತ್ತು ಪ್ರಾಣಿಗಳ ಛಾಯಾಚಿತ್ರಗಳು ಇದ್ದರೆ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ದೇವರು ನಮ್ಮ ಕೈಗೆ ಸಂರಕ್ಷಣೆಗಾಗಿ ನೀಡಿದಂಥ ಪ್ರಶಾಂತವಾದಂಥ ಪ್ರಕೃತಿಯನ್ನು ನಾವೆಲ್ಲರೂ ಒಟ್ಟಾಗಿ ಪುನರ್ಸ್ಥಾಪಿಸಿ ನವೀಕರಿಸೋಣ. ನಿಮ್ಮ ಬಳಿಯಲ್ಲಿರುವಂಥ ಛಾಯಾಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ನಮ್ಮ ಸಭಾಪಾಲಕರಿಗೆ ಕಳುಹಿಸಿಕೊಡಿ. ದಯವಿಟ್ಟು ಯಾವುದೇ ಇಂಟರ್ನೆಟ್ಟಿಂದ ತೆಗೆದುಕೊಂಡಂಥ ಫೋಟೋಗಳನ್ನು ನಮಗೆ ಕಳಿಸಬೇಡಿ. ನೀವು ಕಳಿಸಿದಂಥ ವಿಡಿಯೋ ಚಿತ್ರ ಮತ್ತು ಛಾಯಾಚಿತ್ರವನ್ನು ನಮ್ಮ ಡಯಾಸಿಸಿನ ಇಂಟರ್ನೆಟ್ ವೆಬ್ಸೈಟ್ನಲ್ಲಿ ಸೇರಿಸಲಾಗುತ್ತದೆ ಮತ್ತು ಉತ್ತಮ ವಿಡಿಯೋ ಮತ್ತು ಛಾಯಾಚಿತ್ರಗಳಿಗೆ ಪ್ರಶಸ್ತಿ ನೀಡಲಾಗಿರುತ್ತದೆ. ಎಲ್ಲರೂ ದೇವರಿಗೆ ನಿಷ್ಠಾವಂತರಾಗಿ, ನಂಬಿಗಸ್ತರಾಗಿ, ಮನೆ ವಾರ್ತೇವರಾಗಿ ಮತ್ತು ಪರಿಸರ ಪ್ರೇಮಿಗಳಾಗಿ ಭಾಗವಹಿಸಿ. ವಂದನೆಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪರಿಸರ ಭಾನುವಾರದ ಈ ವಿಶೇಷವಾದಂಥ ಆರಾಧನೆಯಲ್ಲಿ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸುತ್ತೇನೆ. ಪರಿಸರ ಭಾನುವಾರದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೆ ತಿಳಿಸುತ್ತೇನೆ. ನಮ್ಮ ಸುತ್ತಲೂ ಇರುವಂಥ ಸುಂದರವಾದಂಥ ಸೃಷ್ಟಿಯನ್ನ ನೋಡುವಾಗ ಅದು ಹಸಿರಿನಿಂದ ಕಂಗೊಳಿಸುವಂಥದ್ದಾಗಿದೆ. ನಮ್ಮೆಲ್ಲರ ಜೀವನಗಳಲ್ಲಿಯೂ ಹಸಿರು, ಸಮೃದ್ಧಿ ಎನ್ನುವಂಥದ್ದು ಸದಾ ಕಾಲಕ್ಕೂ ತುಂಬಿರುವ ಹಾಗೆ ದೇವರು ನಮ್ಮೆಲ್ಲರನ್ನ ಈ ಪರಿಸರ ಭಾನುವಾರದಲ್ಲಿ ಆಶೀರ್ವಾದ ಮಾಡಲಿ, ನಮ್ಮೆಲ್ಲರ ಜೀವಿತಗಳನ್ನು ಹರಸಲಿ. ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಈ ಲೋಕದಲ್ಲಿ ಇರುವಂಥ ಸಂಕಷ್ಟಗಳು, ರೋಗಗಳು, ಸಮಸ್ಯೆಗಳು ಎನ್ನುವಂಥ ಎಲ್ಲ ರೀತಿಯ ಸಂಗತಿಗಳು ನಮ್ಮನ್ನ ಬಿಟ್ಟು ಹೋಗಿ ನಮ್ಮ ಪರಿಸರದಲ್ಲಿ ಸೌಂದರ್ಯವನ್ನ, ಸೊಬಗನ್ನ ಕಾಣುವಂತೆ ನಮ್ಮ ಜೀವನದಲ್ಲಿಯೂ ಇಡೀ ಲೋಕದಲ್ಲಿಯೂ ದೇವರು ನಮ್ಮೆಲ್ಲರಿಗೆ ಬೇಕಾಗಿರುವಂಥ ಆರೋಗ್ಯವನ್ನ, ಸಂತೋಷ, ಸಮಾಧಾನಗಳನ್ನು ಅನುಗ್ರಹಿಸಿ ನಮ್ಮೆಲ್ಲರ ಜೀವನಗಳನ್ನು ಆಶೀರ್ವಾದ ಮಾಡಲಿ. ಮಾತ್ರವಲ್ಲ ಪ್ರಿಯರೇ, ನಿಮ್ಮೆಲ್ಲರಿಗೂ ಈ ಮೂಲಕ ನಾವು ತಿಳಿಸಲ್ಪಡುವಂಥದ್ದು, ಈಗಾಗಲೇ ನಮ್ಮ ಸರ್ಕಾರದಿಂದಲೂ ನಮ್ಮ ಕರ್ನಾಟಕ ಮಧ್ಯ ಸಭಾ ಪ್ರಾಂತದ ವತಿಯಿಂದಲೂ ನಮ್ಮ ಆಲಯಗಳನ್ನು ನಾವು ತೆರೆಯಬಹುದು ಎನ್ನುವಂಥ ಸೂಚನೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ನಮ್ಮ ಆಲಯವನ್ನು ನಾವು ತೆರೆಯುವುದಾದರೂ, ಆಲಯದಲ್ಲಿ ಆರಾಧನೆಗಳನ್ನು ನಡೆಸುವುದಾದರೂ ಅನೇಕ ಮಾರ್ಗಸೂಚಿಗಳನ್ನು ನಮಗೆ ನಮ್ಮ ಸರ್ಕಾರದ ವತಿಯಿಂದಲೂ ನಮ್ಮ ಸಭಾ ಪ್ರಾಂತ್ಯದ ವತಿಯಿಂದಲೂ ಅನುಗ್ರಹಿಸಿಕೊಟ್ಟಿದ್ದಾರೆ. ನಾವು ಇರುವಂಥ ಪರಿಸ್ಥಿತಿಗಳಲ್ಲಿ ಬಹಳ ವೇಗವಾಗಿ ನಮ್ಮ ಆಲಯವನ್ನು ತೆರೆಯುವುದರಲ್ಲಿ ಮುಂದಾಗುವುದಕ್ಕಿಂತ ಸ್ವಲ್ಪ ಕಾಲ ನಿಧಾನವಾಗಿ ತೆರೆಯುವುದು ಸೂಕ್ತವೆನ್ನುವಂಥ ಆಲೋಚನೆಯಲ್ಲಿ ನಾವು ಇನ್ನು ಈ ಜೂನ್ ತಿಂಗಳವರೆಗೂ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವಂಥದ್ದು, ಆರಾಧನೆಗಳನ್ನು ನಡೆಸುವುದಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಆದುದರಿಂದ ಸಭೆಯವರು ನಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳನ್ನು ಅರ್ಥೈಸಿಕೊಂಡವರಾಗಿ ಪ್ರಾರ್ಥನಾ ಪೂರ್ವಕವಾಗಿ ಮಾಧ್ಯಮಗಳ ಮೂಲಕ ನಡೆಯುವಂಥ ಆರಾಧನೆಯಲ್ಲಿ ಭಾಗಿಗಳಾಗುವಂತೆ ಸಭೆಯವರಾದಂಥ ನಿಮ್ಮೆಲ್ಲರನ್ನು ನಾವು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ದೇವರ ವಾಕ್ಯವನ್ನು ನಾವು ನಂಬಿಕೆಯಿಂದ ಕೇಳಿದ್ದೇವೆ. ಪರಾರ್ಥ ಪ್ರಾರ್ಥನೆಯಲ್ಲಿ ನಾವು ಹಾಗೆಯೇ ಮುಂದುವರಿಯೋಣ. ನಮ್ಮ ಸೃಷ್ಟಿಗಾಗಿ, ಸುತ್ತಲೂ ಇರುವಂಥ ಎಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುವಂಥ ಹಂಗಿನಲ್ಲಿದ್ದೇವೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ಸ್ವಾಮಿಯು ನಮಗೆ ಕಲಿಸಿಕೊಟ್ಟಿದ್ದಾನೆ. ಪರಾರ್ಥ ಪ್ರಾರ್ಥನೆಯನ್ನು ನಾವು ಮಾಡೋಣ. ಮಾನವನ ಹೃದಯದಲ್ಲಿ ಕಂಡುಬರುವ ಹಿಂಸಾಚಾರವು, ಈ ಅನಾರೋಗ್ಯದ ಲಕ್ಷಣಗಳು ಭೂಮಿಯಲ್ಲಿನ ನೀರು, ಗಾಳಿ ಮತ್ತು ಜೀವಿಗಳಲ್ಲಿ ಸ್ಪಷ್ಟವಾಗಿ ಗೋಚರವಾಗಿದೆ. ದೇವರೇ, ನಿನ್ನ ಕರುಣೆಯಿಂದ ನಮ್ಮ ಬಲಹೀನತೆ ಮತ್ತು ಸೃಷ್ಟಿಯ ಆತ್ಮವು ನಮಗೆ ಸಹಾಯ ಮಾಡಲಿ. ಮನಸ್ಸಾಕ್ಷಿಯುಳ್ಳ ಜನರು ಅನ್ಯಾಯವಾದ ಹವಾಮಾನದ ಬದಲಾವಣೆಗೆ ಪ್ರೋತ್ಸಾಹಿಸುವ ಸಂಸ್ಥೆಗಳೊಂದಿಗೆ ತಮ್ಮ ಸಂಬಂಧಗಳನ್ನು ಮುರಿದು ಹಾಕಲು ದೇವರೇ, ನಿನ್ನ ಕೃಪೆಯನ್ನು ಬೇಡುತ್ತೇವೆ. ನಮ್ಮ ಬಲಹೀನತೆಯಲ್ಲಿ ಮತ್ತು ಸೃಷ್ಟಿಯ ನರಳುವಿಕೆಯಲ್ಲಿ ನಿನ್ನ ಆತ್ಮವು ನಮಗೆ ಸಹಾಯ ಮಾಡಲಿ.
ಆಧುನಿಕ ಸಮಾಜವು ಪರಿಸರದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತನ್ನ ಜೀವನದ ಶೈಲಿಯನ್ನು ಬದಲಾಯಿಸದಿದ್ದಲ್ಲಿ ಯಾವುದೇ ಪರಿಹಾರವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರೇ, ನಿನ್ನ ಕರುಣೆಯನ್ನು ಬೇಡುತ್ತೇವೆ. ನಾವೆಲ್ಲರೂ ಎರವಲಾಗಿ ಪಡೆದಿರುವ ಭೂಮಿಯ ಉತ್ತಮ ಮನೆವಾಸಿಗಳನ್ನು ದುರ್ಬಲವಾದ ಭೂಮಿಯನ್ನು ಸಮತೋಲನ ಪರಿಸರ ವ್ಯವಸ್ಥೆಯನ್ನು ಹಾಗೂ ಅಮೂಲ್ಯ ಸಂಪನ್ಮೂಲಗಳನ್ನು ಪ್ರತಿಯೊಬ್ಬರು ಸಂರಕ್ಷಿಸಲು ಪಾತ್ರವಹಿಸೋಣ. ಈ ಭೂಮಿಯಲ್ಲಿ ಒಟ್ಟಾಗಿ ಜೀವಿಸಬೇಕಾದರೆ ನಾವೆಲ್ಲರೂ ಜವಾಬ್ದಾರಿಯಾಗಿದ್ದೇವೆ. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಯಲ್ಲಿ 5ನೆಯ ಸಂಕೀರ್ತನೆಯನ್ನು ಹಾಡೋಣ. 5ನೆಯ ಸಂಕೀರ್ತನೆ. ದೇವ ಸೃಷ್ಟೀಶ ಸತ್ಪ್ರಭುವೇ. ದೇವ ಸೃಷ್ಟಿ
ನಮ್ಮ ಕಾಣಿಕೆಗಳನ್ನು ದೇವರಿಗೆ ನಾವು ಸಮರ್ಪಿಸಿ, ನನ್ನನ್ನು ಯೇಸುವೆ ಸ್ನೇಹಿಸಿದ್ದಿ, ನಾನೇನು ನಿನಗೆ ಸಲ್ಲಿಸಲಿ ಸಂಗೀತವನ್ನು ಹಾಡೋಣ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನಾದಂಥ ನಮ್ಮ ತಂದೆಯಾದ ದೇವರೇ, ಇಡೀ ಸೃಷ್ಟಿಯನ್ನು ಪರಿಪಾಲಿಸಿ ಇಡೀ ಸೃಷ್ಟಿಯನ್ನು ಆಶೀರ್ವಾದ ಮಾಡಿ ಮುನ್ನಡೆಸುತ್ತಾ ಬಂದಿರುವಂಥ ದೇವರು ನೀನು ಸ್ವಾಮಿ. ಇಡೀ ಸೃಷ್ಟಿಯಲ್ಲಿ ಮನುಷ್ಯರಾದಂಥ ನಮ್ಮನ್ನು ಕಿರೀಟ ಪ್ರಾಯರನ್ನಾಗಿ ನೀನು ಇಟ್ಟಿದ್ದೇ. ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾದ ಸ್ಥಾನದಲ್ಲಿ ನೀನು ನಮ್ಮನ್ನು ಇಟ್ಟಿದ್ದಿ ಸ್ವಾಮಿ. ನಮ್ಮ ಕೈಗಳಿಗೆ ನೀನು ಕೈವರ್ತಿಸಿ ಕೊಟ್ಟಿರುವಂಥ ಕರ್ತವ್ಯಗಳು, ಜವಾಬ್ದಾರಿಗಳು, ಮನೆ ವಾರ್ತೆ ತನಕ್ಕಾಗಿ ನಾವು ನಿನಗೆ ಅನಂತನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ನೀನು ಮಾತನಾಡಿದ್ದಿ. ನಿನ್ನ ಸೃಷ್ಟಿಯನ್ನು ಕಾಪಾಡುವಂಥ, ಪೋಷಿಸುವಂಥ, ಪರಿಪಾಲಿಸುವಂಥ ಜವಾಬ್ದಾರಿಯನ್ನು ಕರ್ತನೆ ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ನಿನ್ನ ವಾಕ್ಯಗಳ ಮೂಲಕ ನೀನು ಪ್ರೇರೇಪಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಸುತ್ತಲೂ ಇರುವಂಥ ನಿನ್ನ ಸುಂದರವಾದಂಥ ಸೃಷ್ಟಿಯನ್ನು ಕಾಪಾಡುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಸೃಷ್ಟಿಯಲ್ಲಿ ಕರ್ತನೆ ಅನೇಕ ಪ್ರಕೃತಿಯ ವಿಕೋಪಗಳು ನಡೆಯುತ್ತಿವೆ. ಅನೇಕ ಜನ ಜೀವನಗಳು ಇದರಿಂದ ಅಸ್ತವ್ಯಸ್ತಗೊಂಡಿವೆ. ಅನೇಕ ಜನ ಜೀವನ ಇದರಿಂದ ತೊಂದರೆಗೆ ಒಳಗಾಗಿದೆ ಸ್ವಾಮಿ. ಸೃಷ್ಟಿಯಲ್ಲಿ ಇರುವಂಥ ಎಲ್ಲ ವಿಕೋಪಗಳಿಗಾಗಿಯೂ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ ಕರ್ತನೆ. ಇಡೀ ಸೃಷ್ಟಿಯನ್ನು ನೀನು ಆಶೀರ್ವಾದ ಮಾಡಿ ಅದನ್ನು ಒಳ್ಳೆಯದೆಂದು ನೋಡಿದಾತನು. ಇಡೀ ಸೃಷ್ಟಿಯಲ್ಲಿ ಇರುವಂಥ ಎಲ್ಲ ವಿಕೋಪಗಳು ಗೊಳ್ಳುವಂತೆ ನೀನು ತಾನೇ ಕರ್ತನೆ ನಿನ್ನ ಸೃಷ್ಟಿಯ ಮೇಲೆ ಹತೋಟಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇಡೀ ಸೃಷ್ಟಿಯಲ್ಲಿ ನಡೆಯುತ್ತಿರುವಂಥ ಅನೇಕ ಸಂಗತಿಗಳನ್ನು ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ಇಡೀ ಮಾನವ ಕುಲಕ್ಕೆ ಸ್ವಾಮಿ, ಇಡೀ ಸೃಷ್ಟಿಗೆ ಬೇಕಾಗಿರುವಂಥ ಸುಧಾರಣೆಯನ್ನು ನೀನು ಅನುಗ್ರಹಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಗಳನ್ನು ಕರ್ತನೆ, ನಮ್ಮ ಸಭೆಗಳಲ್ಲಿರುವ ಒಂದೊಂದು ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಪರಿಸರ ಭಾನುವಾರದ ವಿಶೇಷವಾದಂಥ ದಿನದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಸಮೃದ್ಧಿಯಿಂದ ನೀನು ತುಂಬಿಸು ಸ್ವಾಮಿ. ಪರಲೋಕದ ದ್ವಾರವನ್ನು ತೆರೆದು ಸ್ಥಳ ಹಿಡಿಸಲಾರದಷ್ಟು ಆಶೀರ್ವಾದಗಳಿಂದ ಎಲ್ಲರ ಜೀವಿತಗಳನ್ನು ನೀನು ತುಂಬಿಸು. ಯಾರ್ಯಾರ ಜೀವಿತಗಳಿಗೆ ಕರ್ತನೆ ನಿನ್ನ ಹಸ್ತ ಸ್ಪರ್ಶ, ನಿನ್ನ ಆದರಣೆ, ನಿನ್ನ ಸಹಾಯ, ನಿನ್ನ ಸಮಾಧಾನ, ನಿನ್ನ ಪ್ರೀತಿ ಅಗತ್ಯತೆ ಇದೆಯೋ ಅಂಥವರನ್ನು ನೀನು ಸ್ಪರ್ಶಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಹಸ್ತ ಸ್ಪರ್ಶದಿಂದ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕರ್ತನೆ ನಿನ್ನ ಆಶೀರ್ವಾದ ತುಂಬಿ ತುಳುಕುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಕುಟುಂಬಗಳಿಗಾಗಿ ನಿನಗೆ ಸ್ತೋತ್ರ. ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಪ್ರಿಯರಿಗಾಗಿ ನಿನಗೆ ಸ್ತೋತ್ರ. ಎಲ್ಲರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲರನ್ನ ನಿನ್ನ ಪರಾಂಬರಿಕೆಯಲ್ಲಿಟ್ಟುಕೋ. ನಿನ್ನ ಶುಭದೊಂದಿಗೆ ಕೃಪೆಯೊಂದಿಗೆ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ನೀನು ತುಂಬಿಸು. ಪ್ರಾಮುಖ್ಯವಾಗಿ ಚಿಕ್ಕ ಮಕ್ಕಳನ್ನು ವಿಶೇಷವಾಗಿ ನೀನು ಕರುಣಿಸಿ ಕಾಯ್ದು ಕಾಪಾಡು. ಯವನ ಪ್ರಾಯದಲ್ಲಿ ಇರುವಂಥ ನಮ್ಮ ಸಭೆಯ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಕೆಲಸ ಕಾರ್ಯಗಳಿಗೆ ಕರ್ತನೆ ಹೊರಗೆ ಹೋಗಿ ಬರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಕರುಣಿಸಿ ಕಾಯ್ದು ಕಾಪಾಡು. ವೃದ್ಧಾಪ್ಯದಲ್ಲಿ ಇರುವಂಥ ಎಲ್ಲ ಹಿರಿಯ ನಾಗರಿಕರನ್ನ ಕರ್ತನೆ ನಿನ್ನ ಆಸ್ತ ಪರಿಪಾಲನೆಯಲ್ಲಿ ಇರಿಸಿ ಅವರ ಮನಸ್ಸಿಗೆ ಬೇಕಾದ ಮನಃಶಾಂತಿ, ನೆಮ್ಮದಿ, ಆರೋಗ್ಯಗಳನ್ನು ನೀನು ಅನುಗ್ರಹಿಸು. ಕುಟುಂಬದ ಒಡೆಯರಾಗಿ, ಯಜಮಾನರಾಗಿ, ಕೆಲಸ ಕಾರ್ಯಗಳ ನಿಮಿತ್ತ ಹೊರಗೆ ಹೋಗಿ ದುಡಿಯುವಂಥ ಪ್ರತಿಯೊಬ್ಬ ಕುಟುಂಬದ ಹಿರಿಯರನ್ನ ನೀನು ಆಶೀರ್ವಾದ ಮಾಡು.
ತಮ್ಮ ಕಷ್ಟಾರ್ಜಿತದ ಪ್ರತಿಫಲಗಳನ್ನು ಪ್ರತಿಯೊಬ್ಬೊಬ್ಬರ ಜೀವಿತಗಳಿಗೆ ಅನುಗ್ರಹಿಸಿಕೊಡು. ಕಷ್ಟಪಟ್ಟು ದುಡಿಯುವಂತಹ ದುಡಿಮೆಯ ಪ್ರತಿಫಲಗಳನ್ನು ನೀನು ಪ್ರತಿಯೊಬ್ಬೊಬ್ಬರಿಗೂ ಕೊಡು ಸ್ವಾಮಿ. ಪರಿಸರ ಭಾನುವಾರದ ಈ ದಿನದಲ್ಲಿ ಕರ್ತನೆ, ನಿನ್ನ ಮನೆ ವಾರ್ತೆಯವರಾಗಿ ನಾವು ಜೀವಿಸುತ್ತೇವೆ ಎನ್ನುವಂಥ ಪ್ರತಿಷ್ಠೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡು. ವಾಕ್ಯ ಸಂದೇಶವನ್ನು ನೀಡಿದಂಥ ಪ್ರಿಯ ಸಹೋದರರಿಗಾಗಿ, ಅವರ ಸೇವೆಗಾಗಿ, ಅವರ ಕುಟುಂಬಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆಶೀರ್ವಾದ ಮಾಡಿ ಹರಸು. ನಿನ್ನ ಸಾನ್ನಿಧ್ಯದಲ್ಲಿ ನಾವು ಸಮರ್ಪಿಸಿರುವ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸು. ಕಾಣಿಕೆಗಳೊಂದಿಗೆ ಸ್ವಾಮಿ ನಮ್ಮನ್ನೇ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಮುಕ್ತಾಯದ ಸಂಗೀತವಾಗಿ 25ನೆಯ ಸಂಗೀತವನ್ನು ಹಾಡೋಣ. 25ನೆಯ ಸಂಗೀತ, ನನ್ನಾತ್ಮ ಹರ್ಷಿಸು.
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಸೃಷ್ಟಿಕರ್ತನಾದ ದೇವರೇ, ಸೃಷ್ಟಿಯ ಮಧ್ಯ ವಾಸ ಮಾಡುವ ಆತನೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ನ್ಯಾಯ ಮತ್ತು ಸದಾಚಾರವನ್ನು ಪ್ರಕಟಿಸಲಿ. ಇದು ನಿನ್ನ ಚಿತ್ತವಾಗಿಯೇ ಪರಲೋಕ ಭೂಲೋಕದಲ್ಲಿಯೂ ಸ್ಥಾಪಿಸಲ್ಪಡಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಆಗ ನಾವು ನೀ ನೀಡಿದ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ವ್ಯರ್ಥ ಮಾಡದೆ ಕ್ರಿಸ್ತನಲ್ಲಿರುವ ಮನಸ್ಸನ್ನು ಹೊಂದಿ ಬೇರೆಯವರಿಗೂ ಅದನ್ನು ಮುರಿದು ಹಂಚುವಲ್ಲಿ ಸಹಾಯಿಸು. ನಿನ್ನ ಪವಿತ್ರ ಸೃಷ್ಟಿಯನ್ನು ಮಾಲಿನ್ಯಗೊಳಿಸಿ ತಪ್ಪಿಗಸ್ತರಾಗಿದ್ದೇವೆ, ದಯಮಾಡಿ ನಮ್ಮನ್ನು ಮನ್ನಿಸು. ನರಳಾಡುತ್ತಿರುವ ಇಡೀ ಸೃಷ್ಟಿಯನ್ನು ನಮ್ಮ ಪ್ರಭಾವದಿಂದ ದಮನಗೊಳಿಸಿ ಶೋಷಣೆಗೊಳಪಡಿಸುವ ಮತ್ತು ನಮ್ಮ ವಶಕ್ಕೆ ತೆಗೆದುಕೊಳ್ಳುವ ಶೋಧನೆಗೆ ನಮ್ಮನ್ನು ಸೇರಿಸದೆ ನೀ ನೀಡಿದ ಜವಾಬ್ದಾರಿಯಲ್ಲಿ ವಿಫಲರಾದ ನಮ್ಮನ್ನು ಕೇಡಿನಿಂದ ವಿಮೋಚಿಸು. ಸ್ವಾತಂತ್ರ್ಯ, ವಿಮೋಚನೆ, ಬಿಡುಗಡೆ ಉಳ್ಳ ನಿನ್ನ ರಾಜ್ಯವು ನಿರಂತರವಾಗಿರಲಿ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಸೃಷ್ಟಿಕರ್ತನಾದ ದೇವರ ಆಶೀರ್ವಾದವು ಸೃಷ್ಟಿಯನ್ನು ತನ್ನ ಜೀವನದ ಮೂಲಕ ಸಫಲಪಡಿಸಲು ವಾಗ್ದಾನ ಮಾಡಿದ ಯೇಸುವಿನ ಮಾರ್ಗದರ್ಶನವು, ಸೃಷ್ಟಿಯಲ್ಲಿ ಜೀವಿಸುತ್ತಾ ಉಡುಗೊರೆಯನ್ನು ಹೊಂದಲು ಸಹಾಯ ಮಾಡುವ ಪವಿತ್ರಾತ್ಮನ ಆಶೀರ್ವಾದವು ನಮ್ಮೆಲ್ಲರ ಸಂಗಡ ಸದಾಕಾಲವೂ ಇರಲಿ. ಆಮೇನ್.